ಮೈದಾ ಬೇಡ, ಮೈದಾ ವಿಷ ಅಂತೆಲ್ಲ ಹೇಳೋ ಈ ಕಾಲದಲ್ಲಿ ಗೋಧಿ ಹಿಟ್ಟನ್ನು ಬಳಸ್ಕೊಂಡು ಬಹಳ ಮೃದುವಾಗಿ ರುಚಿಕರವಾಗಿ ಒಬ್ಬಟ್ಟು ಅಥವಾ ಹೋಳಿಗೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಮಸ್ತೆ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ ಅರ್ಧ ಕಪ್ಪು ಕಡಲೆಬೇಳೆನ ತೊಳೆದು ಅದರ 2 ಪಟ್ಟು ಅಂದರೆ 1 ಕಪ್ಪು ನೀರನ್ನು ಹಾಕಿ ಮೆತ್ತಗೆ ಬೇಯಿಸ್ಕೊಳ್ಬೇಕು. ಕುಕ್ಕರಲ್ಲಿ ಒಂದು 3ರಿಂದ 4 ವಿಸಿಲ್ ಮಾಡಿದರೆ ಸರಿಯಾಗುತ್ತೆ. ನೀವು ಹಾಗೆ ಬೇಕಾದರೂ ಬೇಯಿಸ್ಬೋದು. ಆ ಟೈಮಲ್ಲಿ ಇನ್ನೊಂದು ಪಾತ್ರೆಯಲ್ಲಿ 1 ಕಪ್ ಗೋಧಿ ಹಿಟ್ಟು, ಅರ್ಧ ಟೀ ಚಮಚದಷ್ಟು ಉಪ್ಪು, 1 ದೊಡ್ಡ ಚಿಟಿಕೆ ಅರಿಶಿನ ಇವಿಷ್ಟನ್ನು ತಗೊಂಡು ಒಂದು ಸಲ ಹಾಗೆ ಕಲಿಸ್ಕೊಂಡು ಅರ್ಧ ಕಪ್ಪು ನೀರನ್ನು ಹಾಕಿ ಮೃದುವಾದ ಹಿಟ್ಟನ್ನು ಕಲಿಸ್ಬೇಕು. ನೀವು 1 ಕಪ್ ಗೋಧಿ ಹಿಟ್ಟು ತಗೊಂಡಾಗ ಅರ್ಧ ಕಪ್ಪು ನೀರು ಹಾಕಿ ಕಲಿಸಿದ್ರೆ ಸರಿಯಾಗುತ್ತೆ. ಈ ಮೃದುವಾದ ಚಪಾತಿ ಹಿಟ್ಟಿರುತ್ತಲ್ವ, ಸ್ವಲ್ಪ ಮೆತ್ತಗೆ ಇರೋ ಥರ ಚಪಾತಿ ಹಿಟ್ಟು, ಆ ಹದಕ್ಕೆ ಕಲಿಸ್ಕೊಂಡ್ರೆ ಆಯಿತು. ಆ ನಂತರ 2 ಟೇಬಲ್ ಚಮಚದಷ್ಟು ಎಣ್ಣೆ ಹಾಕಿ ಇನ್ನೊಂದು ಸುತ್ತು ಕಲಸಿ ಒಂದು 30 ನಿಮಿಷ ನೆನೆಯೋದಕ್ಕೆ ಬಿಡಬೇಕು. ನಾನಿಲ್ಲಿ ಹುಚ್ಚೆಳ್ಳು ಎಣ್ಣೆ ಸಿಗುತ್ತೆ, ಅದನ್ನು ಹಾಕಿದ್ದೀನಿ. ಅದು ತುಪ್ಪದ ಬದಲಿಗೆ ಸ್ವೀಟ್ ಎಲ್ಲ ಮಾಡುವಾಗ ಉಪಯೋಗಿಸ್ತಾರೆ. ನೀವು ತೆಂಗಿನೆಣ್ಣೆ ಅಥವಾ ಬೇರೆ ಯಾವ ಎಣ್ಣೆ ಬೇಕಾದ್ರೂ ಹಾಕ್ಕೊಳ್ಬೋದು. ಇಲ್ಲಿ ನೋಡಿ, ಅಷ್ಟೊತ್ತಿಗೆ ಕಡಲೆಬೇಳೆ ಬೆಂದಿದೆ, ಮುದ್ದೆ ಆಗಲಿಲ್ಲ, ಆದರೆ ಮೆತ್ತಗೆ ಬೆಂದಿದೆ. ಇಷ್ಟು ಮೆತ್ತಗೆ ಬೇಯಬೇಕು, ಇಲ್ಲಾಂದರೆ ಮಿಕ್ಸಿಗೆ ಹಾಕಿ ನಾವು ರುಬ್ಬುವಾಗ ನುಣ್ಣಗೆ ಆಗೋದಿಲ್ಲ. ಬೇಯಿಸಿರುವಂತಹ ಕಡಲೆಬೇಳೆನ ಮಿಕ್ಸಿ ಜಾರಲ್ಲಿ ತೊಗೊಂಡು ಅದಕ್ಕೆ ಅರ್ಧ ಕಪ್ಪು ಬೆಲ್ಲ, 1/4 ಕಪ್ಪು ಹಸಿ ತೆಂಗಿನ ತುರಿ, 2 ಏಲಕ್ಕಿ ಇವಿಷ್ಟು ಪದಾರ್ಥಗಳನ್ನು ತಗೊಂಡು ನುಣ್ಣಗೆ ರುಬ್ಬಬೇಕು. ರುಬ್ಬೋಷ್ಟೊತ್ತಿಗೆ ಬೇಯಿಸಿರೋ ನೀರಿದೆಯಲ್ಲ ಅದನ್ನು ಹಾಕ್ಕೊಳ್ಳಿ, ಅಥವಾ ಎಕ್ಸ್ಟ್ರಾ ನೀರು ಬೇಕು ಅನಿಸಿದ್ರೆ ಅದನ್ನು ಸೇರಿಸ್ಕೊಳ್ಬೋದು. ಆನಂತರ ಅದನ್ನು ಒಂದು ಬಾಣಲೆಯಲ್ಲಿ ತಗೊಂಡು ಚೆನ್ನಾಗಿ ಮಗ್ಚಬೇಕು. ಈಗ ನೋಡಿ, ಒಂದು ಸ್ವಲ್ಪ ತೆಳ್ಳಗಿರೋ ಅಂಟು ಪೇಸ್ಟ್ ಥರ ಇದೆ ಅಲ್ವಾ ಈ ಹಿಟ್ಟು, ಅದೆಲ್ಲ ಸ್ವಲ್ಪ ನೀರಿನಂಶ ಕಡಿಮೆ ಆಗಿ ಈ ರೀತಿ ಒಂದು ಮೃದುವಾದ ಮುದ್ದೆ ಥರ ಆಗಬೇಕು. ಇದು ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ. ಅದನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಗ್ಚಿದ್ರೆ ಸಾಕು. ಆನಂತರ ಬಿಸಿ ಆರಿದ್ಮೇಲೆ ಅದರ ಉಂಡೆಗಳನ್ನು ಮಾಡಿಟ್ಕೊಂಡು ಈ ಕಡೆ ಗೋಧಿ ಹಿಟ್ಟು ಕಲಸಿಟ್ಟಿದ್ವಲ್ಲ ಅದರ ಉಂಡೆನೂ ಮಾಡಿಕೊಂಡು ಒಂದರೊಳಗೆ ಇನ್ನೊಂದನ್ನು ತುಂಬಿಸ್ಬೇಕು. ಈಗ ಒಂದನೇ ವಿಷಯ ಏನು ಅಂದರೆ, ಈ ಹೂರಣದ ಉಂಡೆ ಕಣಕದ ಉಂಡೆಗಿಂತ ಸ್ವಲ್ಪ ದೊಡ್ಡದಾಗಿರಲಿ, ಮತ್ತು ಹೂರಣ ಕಣಕ ಎರಡೂ ಒಂದೇ ಹದವಾಗಿ ಮೃದುವಾಗಿರಬೇಕು. ಒಂದು ಗಟ್ಟಿ ಇನ್ನೊಂದು ಮೆತ್ತಗೆ ಎಲ್ಲ ಮಾಡಿಕೊಂಡ್ರೆ ಲಟ್ಸುವಾಗ ಚೆನ್ನಾಗಿ ಬರೋದಿಲ್ಲ. ಮತ್ತು ತುಂಬಿಸುವಾಗಲೂ ಅಷ್ಟೇ, ಚೆನ್ನಾಗಿ ಅದು ಸೀಲ್ ಆಗಬೇಕು, ಎಲ್ಲ ಕಡೆ ಕರೆಕ್ಟಾಗಿ ಕವರ್ ಆಗೋ ಥರ ತುಂಬಿಸಿ ಆಮೇಲೆ ಅಗತ್ಯ ಇರೋಷ್ಟು ಗೋಧಿ ಹಿಟ್ಟನ್ನು ಉದುರಿಸ್ಕೊಂಡು ಈ ರೀತಿ ಲಟ್ಟಿಸ್ಬೇಕು. ಇಲ್ಲಿ ನಾವು ಕಲಸಿರೋ ಹಿಟ್ಟು ಮತ್ತು ಹೂರಣ ಎರಡೂ ಮೃದುವಾಗಿರೋದ್ರಿಂದ ನೀವು ತುಂಬ ಹಗುರವಾಗಿ ಲಟ್ಟಿಸ್ಬೇಕು, ಹಿಂಗೆ ಒತ್ತಿ ಬಿಡಬಾರ್ದು, ಆವಾಗ ಮಣೆಗೆ ಅಂಟ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಆನಂತರ ಕಾದಿರುವಂತಹ ಹಂಚು ಮೇಲೆ ಕಾಯಿಸ್ತಾ ಇದ್ದೀನಿ. ಕಾಯಿಸೋಷ್ಟೊತ್ತಿಗೆ ನೀವು ತುಪ್ಪನಾದರೂ ಹಾಕ್ಬೋದು, ಅಥವಾ ನಾನು ಆಗಲೇ ಹೇಳ್ದಂಗೆ ನಾನು ಹುಚ್ಚೆಳ್ಳು ಎಣ್ಣೆನ ಬಳಸ್ತಾ ಇದ್ದೀನಿ. ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಹೃದಯದ ಆರೋಗ್ಯಕ್ಕೆ, ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ಕೊಳ್ಳೋದಕ್ಕೆಲ್ಲ ಸಹಾಯ ಮಾಡುತ್ತೆ ಅಂತ ಅಂತಾರೆ. ಯಾವುದೇ ಅಡ್ಡ ವಾಸನೆ ಏನೂ ಇರೋದಿಲ್ಲ ಅದರಲ್ಲಿ. ಅದನ್ನು ಹಾಕಿ ಕಾಯಿಸ್ತಾ ಇದ್ದೀನಿ. ನೋಡಿ ಎಷ್ಟು ಮೃದುವಾಗಿ ಬರ್ತಾ ಇದೆ. ನೀವು ಖಂಡಿತ ಹಬ್ಬಕ್ಕೆ ಟ್ರೈ ಮಾಡಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.